ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ RK Kimbavi ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೇನಾದ್ರೂ ರೇಷನ್ ಕಾರ್ಡ್ ಅನ್ನ ಹೊಂದಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ಕೇಂದ್ರ ಸರ್ಕಾರ ರೇಷನ್ ವಿತರಣೆಯಲ್ಲಿ ಒಂದು ಬದಲಾವಣೆ ತರಲು ಮುಂದಾಗಿದೆ. ಅದುವೇ ಡಿಜಿಟಲ್ ಫುಡ್ ಕರೆನ್ಸಿ ಅಥವಾ ಡಿಜಿಟಲ್ ಕೂಪನ್ ಸ್ಕೀಮ್ ಅಂತ. ಇನ್ ಮುಂದೆ ರೇಷನ್ ಅಂಗಡಿಗೆ ಹೋಗಿ ನೀವು ಹೆಬ್ಬೆಟ್ ಅಥವಾ ಬಯೋಮೆಟ್ರಿಕ್ ಕೊಟ್ಟು ಕಾಯುವಂತ ಟೆನ್ಷನ್ ಇಲ್ಲ. ನಿಮ್ಮ ಮೊಬೈಲ್ ನಲ್ಲಿಯೇ ಬರುತ್ತೆ ರೇಷನ್ ಕೂಪನ್ ಕಾರ್ಡ್. ಹಾಗಾದ್ರೆ ಏನಿದು ಹೊಸ ಸ್ಕೀಮ್? ಹೇಗೆ ಕೆಲಸ ಮಾಡುತ್ತದೆ? ಇದರಿಂದ ಸಾಮಾನ್ಯ ಜನರಿಗೆ ಏನು ಲಾಭ ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಈ ಒಂದು ಮಾಹಿತಿಗೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಸಾರ್ವಜನಿಕರಿಗೆ ಉಪಯೋಗವಂತ ಮಾಹಿತಿಗಳನ್ನ ಪಡ್ಕೊಳ್ಳಿಕ್ಕೆ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಕೇಂದ್ರ ಸರ್ಕಾರದ ಕಡೆಯಿಂದ ಡಿಜಿಟಲ್ ಫುಡ್ ಕರೆನ್ಸಿ ಅಂತ ಹೊಸದಾಗಿ ಲಾಂಚ್ ಅನ್ನ ಮಾಡ್ತಾ ಇದ್ದಾರೆ. ನೀವೇನಾದ್ರೂ ರೇಷನ್ ಕಾರ್ಡ್ ಹೊಂದಿದ್ದು ನಿಮ್ಗೂ ಕೂಡ ಈ ಡಿಜಿಟಲ್ ಫುಡ್ ಕರೆನ್ಸಿ ಅಪ್ಲೈ ಆಗುತ್ತೆ. ಹಾಗಾದ್ರೆ ಡಿಜಿಟಲ್ ಫುಡ್ ಕರೆನ್ಸಿ ಅಂದ್ರೆ ಏನು, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಏನಿದು ಡಿಜಿಟಲ್ ಫುಡ್ ಕರೆನ್ಸಿ ಅಂತ ನೋಡೋಣ. ಸರಳವಾಗಿ ಹೇಳ್ಬೇಕಂದ್ರೆ ಇದು ಒಂದು ರೀತಿಯ ಡಿಜಿಟಲ್ ಕೂಪನ್ ಇದ್ದಾಗೆ. ಇಲ್ಲಿವರೆಗೂ ನೀವು ರೇಷನ್ ಅಂಗಡಿಗೆ ಹೋಗಿ ಬಯೋಮೆಟ್ರಿಕ್ ನಲ್ಲಿ ಎಪೆಟ್ ಅನ್ನ ಒತ್ತಿ ರೇಷನ್ ಅನ್ನ ಪಡಿತಾ ಇದ್ರಿ. ಆದ್ರೆ ಇನ್ನು ಮುಂದೆ ಸರ್ಕಾರ ನಿಮ್ಮ ಡಿಜಿಟಲ್ ವ್ಯಾಲೆಟ್ ನಲ್ಲಿ ಅಥವಾ ಮೊಬೈಲ್ ಗೆ ನೇರವಾಗಿ ರೂಪಾಯಿ ಅಥವಾ ವೋಚರ್ ಅನ್ನ ಕಳಿಸುತ್ತದೆ. ಈ ಕೂಪನ್ ಅನ್ನ ನೀವು ಕೇವಲ ರೇಷನ್ ಅತಿ ಪಡೆಯೋಕೆ ಮಾತ್ರ ಬಳಸಬಹುದಾಗಿರುತ್ತದೆ, ಬೇರೆ ಯಾವುದಕ್ಕೂ ಬಳಸೋಕೆ ಬರುವುದಿಲ್ಲ ನಿಮ್ಗೆ. ಸೊ ಆ ಒಂದು ಕೂಪನ್ ಅಥವಾ ಆ ಒಂದು ಕರೆನ್ಸಿ ನಿಮ್ಮ ಒಂದು ಮೊಬೈಲ್ ಗೆ ಬಂದ ತಕ್ಷಣ ಇದು ಹೇಗೆ ಕೆಲಸ ಮಾಡುತ್ತದೆ ಅಂತ ನೋಡೋದಾದ್ರೆ, ಪ್ರತಿ ತಿಂಗಳು ನಿಮ್ಮ ಮೊಬೈಲ್ ಗೆ ಒಂದು SMS ಮೂಲಕ QR ಕೋಡ್ ಕೂಪನ್ ಅನ್ನ ಕಳಿಸ್ತಾರೆ. ಆ ಕೂಪನ್ ಬಂದ ಮೇಲೆ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಅಥವಾ ರೇಷನ್ ಅಂಗಡಿಗೆ ಅಲ್ಲಿ ಹೋಗ್ಬೇಕು. ಹೋದಾದ್ಮೇಲೆ ಆ ಅಂಗಡಿಯವರು QR ಕೋಡ್ ಅನ್ನ ಅವರ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡ್ಕೋತಾರೆ. ಕೋಡ್ ಅನ್ನ ಮ್ಯಾಚ್ ಆದ ತಕ್ಷಣ ನಿಮ್ಮ ಪಾಲಿಗೆ ಬಂದಿರುವಂತ ರೇಷನ್ ಏನಿರುತ್ತೆ, ಅಕ್ಕಿ, ಗೋಧಿ, ಸಕ್ಕರೆ ಏನ್ ಬರುತ್ತೆ ಅದು ನಿಮಗೆ ಅವರು ಕೊಡ್ತಾರೆ. ಇನ್ನೊಂದು ಇದರ ವಿಶೇಷ ಏನಪ್ಪಾ ಅಂತಂದ್ರೆ, ಕೆಲವರ ಹತ್ರ ಸ್ಮಾರ್ಟ್ ಫೋನ್ ಇರುವುದಿಲ್ಲ ಅಂತಂದ್ರೆ ಅವರಿಗೆ SMS ಮೂಲಕ ಕೂಡ ಕೋಡ್ ಬರುತ್ತೆ. ಆ SMS ಕೂಡ ಅವರಿಗೆ ತೋರಿಸಿ ನೀವು ರೇಷನ್ ಅನ್ನ ಡೈರೆಕ್ಟ್ ಆಗಿ ಪಡಿಬಹುದು. ಹಾಗಾದ್ರೆ ಇದರ ಲಾಭಗಳೇನು, ಯಾಕೆ ಈ ತರ ಮಾಡ್ತಾ ಇದೆ ಅಂತ ನೋಡುದಾದ್ರೆ, ಈ ಒಂದು ಹೊಸ ಡಿಜಿಟಲ್ ಫುಡ್ ಕರೆನ್ಸಿ ಮಾಡೋದ್ರಿಂದ ಏನ್ ಮಧ್ಯವರ್ತಿಗಳ ಕಾಟ ಇರ್ತಾ ಇತ್ತು, ಕೆಲವೊಂದು ತಿಂಗಳು ನಿಮಗೆ ರೇಷನ್ ಕೊಡ್ತಾ ಇದ್ರು, ಕೆಲವೊಂದು ಕಮ್ಮಿ ಕೊಡ್ತಾ ಇದ್ರು, ಅಂತವರ ಒಂದು ಮಧ್ಯವರ್ತಿಗಳ ಕಾಟ ಸರ್ಕಾರ ತಪ್ಪಿಸಬೇಕಂತ ಈ ಒಂದು ಹೊಸ ಫುಡ್ ಕರೆನ್ಸಿ ಕೂಪನ್ ಅನ್ನ ಮಾಡ್ತಾ ಇದೆ. ಹಾಗೆ ತುಂಬಾ ವಯಸ್ಸು ಆಗಿರೋರು ಏನಿರ್ತಿದ್ರು, ಅವರ ಹೆಬ್ಬೆಟ್ ನ ರೇಖೆಗಳು ಸೌದು ಹೋಗಿರ್ತಿತ್ತು ಅಥವಾ ಅವರಿಗೆ ಬರಕ್ ಆಗ್ತಿರ್ಲಿಲ್ಲ, ಅಂತವರಿಗೆ ಇದೊಂದು ಈಸಿ ಆಗಿ ಅವ್ರ ಮನೆಯವರು ಯಾರಾದ್ರೂ ಹೋಗಿ ತೋರಿಸಿ ರೇಷನ್ ಅನ್ನ ಪಡೆಯಬಹುದಾಗಿರುತ್ತೆ. ಸ್ನೇಹಿತರೆ, ವಯಸ್ಸಾದವರಿಗೆ ಇದು ಬಹಳ ಅನುಕೂಲ ಆಗುತ್ತೆ ಅಂತ ಸರ್ಕಾರ ಮಾಡಿದೆ. ಹಾಗೆ ಇದರ ಇನ್ನೊಂದು ಲಾಭ ಏನಪ್ಪಾ ಅಂತಂದ್ರೆ, ಇದಕ್ಕಿಂತ ಮುಂಚಿತವಾಗಿ ಸರ್ಕಾರ ಒಂದು ನೇಷನ್ ಒಂದು ರೇಷನ್ ಕಾರ್ಡ್ ಅಂತ ಯೋಜನೆ ಮಾಡಿತ್ತು. ಅಂದ್ರೆ ನೀವು ಈ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಈ ಕೂಪನ್ ಅನ್ನು ಬಳಸಿ ನೀವು ರೇಷನ್ ಪಡ್ಕೋಬಹುದಾಗಿರುತ್ತೆ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಡಿಜಿಟಲ್ ಫುಡ್ ಕರೆನ್ಸಿ ಬಂದಿದೆನಾ, ಯಾವಾಗ ಬರುತ್ತಂತ ನೋಡುದಾದ್ರೆ, ಸದ್ಯಕ್ಕೆ ಈ ಯೋಜನೆಯು ಕೇಂದ್ರ ಸರ್ಕಾರ ಗುಜರಾತ್ ನಲ್ಲಿ ಪ್ರಾಯೋಗಿಕವಾಗಿ ಜಾರಿ ಮಾಡಿದೆ. ಅಲ್ಲಿ ಯಶಸ್ವಿಯಾದ ನಂತರ ಹಂತ ಹಂತವಾಗಿ ನಮ್ಮ ಕರ್ನಾಟಕ ಸೇರಿದಂತೆ ಇಡೀ ದೇಶಕ್ಕೆ ವಿಸ್ತರಣೆ ಆಗಲಿದೆ. ಸೊ ಅಲ್ಲಿವರೆಗೂ ಹಳೆ ಪದ್ಧತಿಯೇ ಮುಂದುವರಿಸಿಕೊಂಡು ಹೋಗ್ತದೆ. ಸೊ ನೀವು ಏನು ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಟೆಕ್ನಾಲಜಿ ಕೂಡ ರೇಷನ್ ಅಂಗಡಿಗೆ ಕಾಲಿಟ್ಟಿದೆ. ಈ ಡಿಜಿಟಲ್ ಫುಡ್ ಕೂಪನ್ ಸ್ಕೀಮ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇದು ಬಂದ್ರೆ ಒಳ್ಳೇದಾ ಅಥವಾ ಹಳೆ ಏನೋ ಸಿಸ್ಟಮ್ ಇತ್ತು ಅದೇ ತರನೇ ಇರಬೇಕಾ ಎಂಬುದರ ಬಗ್ಗೆ ಮರೆಯದೇನೆ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ಇದರ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ನಿಮ್ ಎಲ್ಲಾ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು.